ಕೊಡುವಂತ ಆಣಿಗಳು ಹೆಂಗ ಹೆಂಗ ಇವು ಗಳಿಗೆ ಆಣಿಗಳು ಇವು ನೀವು ಮಾಡುವ ಆಣಿಗಳು ಹೌದು ಹೆಂಗ ಆಣಿ ಹೆಂಗವ ಆಯ್ತಲ್ರಿ ನಾವು ಇನ್ನು ಮುಂದೆ ಈಗ ನೋಡ್ರಿ ನೀವು ಆ ಕಾಂಗ್ರೆಸ್ದವ್ರಿಗೆ ಓಟ್ ಹಾಕೋದಿತ್ತಂದ್ರ ಅವ್ರು 2,000 ರೂಪಾಯಿ ತಗೊಂಡ್ ನಾವ್ ನಿಮಗ ಹಾಕ್ತಿವ್ರಿ ತಗೋರಿ ನಮ್ಮ ಆಣಿ ನಿಮಗ ಓಟ್ ಹಾಕ್ತಿವ್ರಿ ಕಾಂಗ್ರೆಸ್ದವ್ರು 2,000 ರೂಪಾಯಿ ಕೊಟ್ಟ ಕಿಶಿಂದ ಬಿಜೆಪಿ ಅವ್ರು ಬಂದ್ರಂದ್ರ ನಾವ್ ನಿಮ್ಗ ಓಟ್ ಹಾಕ್ತಿವ್ರಿ ಇವ ಆಣಿ ಕೈ ಮುಟ್ಟಿ ನಾವ್ ಕೈ ಮುಟ್ಟಿ ಆಣಿ ಮಾಡ್ತೀವಿ ಇವು ಎದಕ್ಕ ಹೊಟ್ಟೆ ಉಪಜನಕ್ಕೆ ನಾವು ಆಣಿ ಮಾಡ್ಕೊಳಕತ್ತೀವ ಅವ್ರು ಬರ್ನ ಅವ್ರು ಜಯ ಇರೋದು ಅದು ಇದು ನರಮಾನವ್ರಿಗೆ ಕರ್ಮ ತುಂಬಬೇಕಲ್ಲ ಕರ್ಮ ತುಂಬಿಕೊಳ್ಳಕು ಆಣಿ ಮಾಡ್ಕೊಳ್ತೀವಿ ಈ ಆಣಿ ಬ್ಯಾರೆ ಇದು ಬೇರೆ ಏನು ಇನ್ನೊಂದ ಅದು ಹೆಂಗ ಅವಾಗ ಮೊದಲ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಆಣಿ ಅಂತವ ಹೆಂಗ ಒಮ್ಮೆ ಆಣಿ ತೊಟ್ರಪ್ಪ ಅಂದ್ರ ಅದು ಹೊಳ್ಳಿ ತಮ್ಮ ಪ್ರಾಣ ಕೊಡ್ತಿದ್ರು ಖರೆ ಆ ಆಣಿ ಅವ್ರು ಭಂಗ ಮಾಡ್ತಿದ್ರು ನೀನಂದಿ ರಾಮದೇವ ಏಕ ಪತ್ನಿ ವ್ರತ ಮತ್ತೊಬ್ಬರ ಮಂಚಕ ಕಾಲಿಡಾವ ಅಲ್ಲ ರಾಮದೇವ ತಮ್ಮ ಮತ್ತೊಬ್ಬರ ಹೆಂಗಸರ ಮೈ ಮುಟ್ಟುವುದೇನ ಮತ್ತೊಂದು ಹೆಂಗಸರ ಮನಿಯೊಳಗೆ ಹೋಗಿ ಮತ್ತೊಂದು ಹೆಣ್ಮಕ್ಕಳ ಮಂಚಕ ಕಾಲಿಟ್ರ ಅವ್ರ ಹೋಗಿ ಅವ್ರನ್ನ ಮುಟ್ಟಿದ ಹಂಗಾದ್ರ ಹೌದು ಮುಗಿದು ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾರ ಚಂದ್ರಸೇನಿ ಮಂಚಕ್ಕೆ ಹೋಗಿ ಕಾಲಿಟ್ಟಿ ಏಕ ಪತ್ನಿ ವ್ರತ ನೀ ಹೆಂಗಾದಿ ಹೆಂಗಸರ ಮಂಚಕ ಕಾಲಿಡಾವ್ ನೀ ಹೆಂಗ ಏಕ ಪತ್ನಿ ವ್ರತ ಆದಿ ಯಾಕಾದಿಪ್ಪ ಒಳಗ ಡಬಲ್ ಗೇಮ್ ಅದಾವ ನೀ ಗುಂಗಿ ಹುಳ ಆಗಿ ಬಾ ನೀ ಕಟ್ಟಿಗೆ ಸೌರ್ ನಾ ಕಾಲಿಡ್ತಾನ ಒಮ್ಮೆ ಮತ್ತೊಬ್ರು ಹೆಣ್ಮಕ್ಳ ಮಂಚಕ ಕಾಲಿಟ್ಟಿ ಅಂದ್ರೆ ನಿನ್ನ ಧರ್ಮ ಅಲ್ಲ ನಿನ್ನ ಧರ್ಮ ಮುಗಿತಲ್ಲಿ ಅವ್ರ ಮಂಚಕ ಕಾಲಿಡುದು ಮುಂದೆ ನಾ ಕೃಷ್ಣಾಗಿ ಬರ್ತನು ಸತ್ಯಭಾಮಿ ಆಗಿ ಬಾ ಅನ್ನೋದು ಏನ್ ಹಚ್ಚಿದ್ಯೋ ಎಂಟ್ರದಾರ ನಿಮ್ಮ ಆಶಾಳ ಊರಾಗ ಅಲ್ಲೋ ನಿನ್ನ ಸೀರೆಯಾಗಿನ ಸೂರ ಸೀರೆ ಉಡ್ಲಾರ್ದ ನಿನಗ ಖಬರ್ ಇಲ್ಲ ಸತ್ಯಭಾಮಿ ಶಕ್ತಿ ಪೂಜೆ ಹಾಕಿರ ಸೀರೆ ಉಟ್ಟು ನಂದಲ್ಲ ನಮ್ಮ ಅಪ್ಪಂದ ಆತದ ಹೇಳಿ ಅವನ ಪಡಿಕೆ ಸುತ್ತಕೊಂಡು ಒಳಗೆ ಹೋದಂತ ಗಣಸನಿ ಸೀರೆ ಉಟ್ಟು ಸೀರೆಯಾಗಿನ ಸೂರ ಆಗಬೇಡ ಪ್ರಾಣ ಹೋಗ್ಲಿ ಕರೆ ಸೀರೆ ಉಡ್ಲಾರ್ದ ಪ್ರಾಣ ಕೊಡ್ರಿ ಕರೆ ನಿಮ್ಮ 3 ಮಂದಿ ಗಣಸರತ್ತೀವ ಸೀರೆ ಉಟ್ಟು ಒಳಗ್ ಹೋಗ್ರಿ ನಿಮ್ಗೆ ಯಾವ ಸೀಮೆ ಗಣಸನ ಬೇಕು ನಾನು ಸೋಮ ಇರ್ಲತ್ ಬಿಡ್ಲತ್ತೀವು ಕೆದರಿ ಕ್ಯಾರ ಹಾಕೊಂಡ ಗಾಳಿಗೆ ನಿತ್ರ ಉರಿತೈತಿ ಅಂದ್ರ ನಾ ಕೇಳಕ್ಕೆಲ್ಲ ಬಹಳ ವಿಚಾರ ಮಾಡಿ ಮಾತಾಡ ಅದಕ್ಕೆ ತಮ್ಮ ಇನ್ನ ಈ ರಾಮದೇವನ ಸುದ್ದಿ ಹೇಳತ್ತಿದಿ ಅಂತ ಒಂದ್ ಮಾತು ಕೇಳ್ಬೇಕಾಗೈತ್ರಿ ರಾಮದೇವ ದೊಡ್ಡವ ಬಲಾಢ್ಯ ದೊಡ್ಡವ ವಾಲಿ ಸುಗ್ರೀವ ಇವರಿಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು ರಾಮಾಯಣ ಹೇಳ್ತೀನಿ ನನಗ ವಾಲಿ ಸುಗ್ರಿ ಇಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು ನೋಡ್ಲಕ್ಕ ಒಂದನ ಮನಿ ಸೇಮಿದ್ರು ವಾಲಿನು ಹಂಗ ಇದ್ದ ಸುಗ್ರೀವನು ಹಂಗ ಇದ್ದ ರಾಮದೇವ ಬಲಾಢ್ಯ ಕ್ಷತ್ರಿಯ ಅಂಶದ ಲಕ್ಷಣ ಹೆಂಗ ರಾಜರ ಲಕ್ಷಣ ವೈರಿ ಇವರಿಗೆ ಬಂದ ನಿತ್ತ ಬಾಣ ಬಿಡಬೇಕು ಅದು ಏನು ರಾಜರ ಲಕ್ಷಣ ವೈರಿ ಬೆನ್ನಿಗೆ ನಿತ್ತ ಚೂರಿ ಹಾಕಂಗ ಅವಂಗ ಗಣಸಲಾಕ ಬರಂಗಿಲ್ಲ ಬೆನ್ನಿಗೆ ನಿತ್ತ ಮೋಸ ಮಾಡಿದಂಗ ಇದರಿಗೆ ನಿತ್ತ ಬಾಣ ಹೊಡಿಬೇಕು ಅವ ಬಲಾಢ್ಯ ಬೆನ್ನಿಗೆ ನಿತ್ತ ಚೂರಿ ಹಾಕವ ಎಂದು ಗಣಸ ಅಲ್ಲಾಕ ಬರಂಗಿಲ್ಲ ಆದ್ರ ಹೇಳ್ರಿ ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾನ್ ಸುಗ್ರೀವನ ಅಣ್ಣ ವಾಲಿನ ಅವನ ಬಾಣ ಹೊಡೆದ ಕೊಲ್ಲಬೇಕಾದ್ರೆ ಗಿಡದ ಮರಿಗೆ ನಿತ್ತ ಬಾಣ ಹೊಡೆದಾನ ಯಾರಿಗೆ ವಾಲಿಗೆ ಗಿಡದ ಮರಿಗೆ ನಿತ್ತ ಬಾಣ ಹೊಡಿಬೇಕಾದ್ರ ಏನ ರಾಮದೇವನ ತೇಕಂತ ತಾಕತ್ತು ಇದ್ದಿದಿಲ್ಲೋ ವಾಲಿ ಎದುರಿಗೆ ಬಂದ ನಿತ್ತ ಯಾಕವ ರಾಮದೇವ್ ವಾಲಿಗೆ ಬಾಣ ಹೊಡೆದಿಲ್ಲ ಏನ ಕಾರಣಕ್ಕೆ ಹೊಡೆದಿಲ್ಲ ಯಾಕೆ ಹೊಡೆದ ಇವ ಹೆಂಗ ಹೊಡೆದ ನೋಡ ಹೊಳ್ಳಿ ಕೃಷ್ಣ ಪರಮಾತ್ಮನ ಕಾಲಾಗ ಸಹಿತ ಅವ ಬಾಣ ಹೊಳ್ಳಿ ಹೊಡೆದಾನ ಅವನ ವಾಲಿ ಬಂದಿಲ್ಲಿ ಬೇಡಾಗಿ ಬಂದ ಬಾಣ ಹೊಡೆದಾನ ಅವನು ಗಿಡದ ಮರಿಗೆ ನಿತ್ತ ಹೊಡೆದಾನ ಇಲ್ಲಿ ದೇವರದಿನಿ ತ್ರಿಕಾಲ ಜ್ಞಾನಿ ನೀ ಗಿಡದ ಮರಿಗೆ ನಿತ್ತ ವಾಲಿಗೆ ಬಾಣ ಬಿಡಬೇಕಾದ್ರ ಕಾರಣ ನೀ ಹೇಳಿ ಅನ್ಬೇಕು ನಾನಂಗಿಲ್ರಿ ಮುಂದೆ ಈಗ ನೀನ ಬಂದ್ ಹೇಳ ಅವನು ಎದುರಿಗೆ ನಿತ್ಯ ಯಾಕೆ ನೀ ಬಾಣ ಹೊಡಿಲಿಲ್ಲ ಏನ ಕಾರಣ ಹೊಡಿ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ
ಶರೀರ ಲಯನ ರೋಂಕ ಚನಾಡಿ ಮಾಂಸದಾಸ್ತಿಯ ಆಹಾ ಪಂಚ ಮಾಭೂತ ಶರೀರ ಲಯನ ಪಂಚ ಮಾಭೂತ ಶರೀರ ಲಯನ ರೋಂಕ ಚನಾಡಿ ಮಾಂಸದಾಸ್ತಿಯ ಪಂಚ ಜ್ಞಾನೇಂದ್ರಿಗಳು ಎಲ್ಲ ಧ್ಯಾನ ಪಂಚ ಕರ್ಮೇಂದ್ರಿಗಳು ಸಹಿತ ಪಂಚ ಕರ್ಮೇಂದ್ರಿಗಳು ಶಬ್ದ ನುಡಿಯುವಂತ ನಾಲಿಗೆ ಶಬ್ದ ನುಡಿಯುವಂತ ನಾಲಿಗೆ ಆಹಾ ಪಂಚ ಮಾಭೂತ ಶರೀರ ಲಯನ ಪಂಚ ಮಾಭೂತ ಶರೀರ ಲಯನ ರೋಂಕ ಚನಾಡಿ ಮಾಂಸದಾಸ್ತಿಯ ತಡೀರಿ ಇಲ್ಲೊಂದು ವಿಷಯ ಕೇಳ್ಯಾನ್ರಿ ನನಗ ಇವತ್ತು ತಲ್ಯಾಗ ಹ, ಯಾವುದು ಕನಸಿನಾಗೇನ ಹಾವು ಕರೆದತ್ರಿ ನಾಯಿ ಕರೆದತ್ತ ನಾಯಿ ಕಡಿತು ಮದ್ರಿ ಬಸುದ ಕನಸಿನಾಗ ನಾಯಿ ಕರೆದ ಅಲ್ಲಿ ರಕ್ತ ಬಂದದ ಹ ಮುಂದೆ ಹೆಸರಾಯ್ತು ನೋಡ್ನತ್ತ ಅಲ್ಲಿ ರಕ್ತ ಇದ್ದಿದ್ದಿಲ್ಲ ಹ ಹ ಮುಂದೆ ಒಂದು ಗಳಿಗೆ ಆದ ಬಳಿಕ ಮತ್ತೊಂದು ಕನಸು ಬಿತ್ತೇನು ಹ ಒಂದು ವೇಷ ಶ್ರೀ ಜೋಡಿ ಕೂಡ್ದಂಗಾಗಿತ್ತು ಹ ಅದು ಏನೇನೋ ಆಗಿತ್ತು ಅದನ್ನ ಮತ್ತೆ ಹೊಳಿ ನೋಡಿದಾಗ ಏನಾಗ್ತತ್ತ ಹ ಅದು ಅವನು ಚೊಣ್ಣಿ ತೊಯ್ತತ್ತ ಬಿಡು ಅದನ್ನೆಲ್ಲ ತಡೀರಿ ಅದು ಕರೆಕ್ಟ್ ಕೇಳವ ಇಲ್ಲಿ ನಾಯಿ ಕರೆದ ಇಲ್ಲಿ ರಕ್ತ ಇಲ್ಲ ಹೌದಾ ಇಲ್ಲಿ ಕನಸು ಬಿತ್ತು ಇದು ಯಾಕೆ ತೊಯ್ತು ಅದಕ್ಕೆ ಹೇಳ್ತಾನೆ ಕರೆಕ್ಟ್ ಅದ ತಮ್ಮ ಇಲ್ಲಿ ನಾಯಿಯನ್ನು ಕರೆದದಲ್ಲ ಕರ್ದದ್ಲ. ಇಲ್ಲಿ ದಾರಿ ಇಲ್ಲ ಅಲ್ಲಿ ಹಾ, ಹಾ. ಏನು? ಇಲ್ಲಿ ದಾರಿ ಇಲ್ಲ ದಾರಿ ಇಲ್ಲ. ಅದಕ್ಕೆ ದಾರಿ ಅದ ದಾರಿ ಅಲ್ಲಿ ದಾರಿ ಆದತೆ ಹಾ. ಅಲ್ಲಿ ವೀರ ಚಲನಾಗ್ಯದ ಹೌದು ಹೌದು ಇಲ್ಲಿ ದಾರಿ ಇಲ್ಲ ರಕ್ತ ಹೆಂಗ ಕಾಣ್ತದ ನಿನಗ ಅಮ್ಮ ಕಾಣೋದಿಲ್ಲ ಹಂಗ ಅದ್ರದ ಹಂಗ ಕೊಡಂಗಿಲ್ಲ ಅವ್ರಿಗೆ ಮತ್ತೆ ಹೆಂಗ ಪಕ್ಕ ಕೊಡ್ಬೇಕು ನೀನು ಕೊಡೋದು ಇದು ಅಗದಿ ಸಮಾಧಾನ ಆಗತೈತಿ ಇಲ್ರಿ ಬಾಪ ನಿನಗೊಂದು ಮಾತು ಹೇಳಣ ಹೇಳ್ರಿ ನಾಯಿ ಮನುಷ್ಯಾಗ ಕಚ್ಚತತ್ತೆ ಹೊಳ್ಳಿ ಮನುಷ್ಯ ನಾಯಿಗೆ ಕಚ್ಚಲಾಕ ಬರ್ತೈತಿ ಎಲ್ಲ ತಿಳಿ ಇದೊಂದು ಇರ್ಲೆತ್ತು ಗುಪ್ಪಿ ತಿಟ್ಟನಿ ಅಂದ್ರು ತಗದಿ ಅಂದ ಹೌದು ಹೇಳ್ಬೇಕಾಗ್ಯದ್ರಿ ಏನಂತ ಹೇಳಿ ಏನಂತವ ಕನಸು ಬಿದ್ದಿತ್ತು ಕನಸಿನ್ಯಾಗ ಒಂದ್ ನಾಯಿ ಕಡ್ದಿತ್ತು ನಾಯಿ ಕಡ್ದ ಬಳಕ ರಕ್ತ ಹೊಂಟಿತ್ತು ಅದ ಕನಸಿನ್ಯಾಗ ಹಾ. ಒಂದ್ ಹುಡುಗಿ ಜೊತೆ ಕೂಡಿ ಸರಸ ಸಲ್ಲ ಪಾಡಿದಂಗಾಗಿತ್ತು ಹೌದು ಆ ಎದ್ದ ತಕ್ಷಣ ನೋಡುಗುಡ್ದ ವೀರ್ಯ ಸ್ಖಲನಾಗಿತ್ತು ಹೌದು ಹೌದಲ್ಲ ಅದಕ್ಕ ಇದ್ಯಾಕ ಹಂಗ ಅದ್ಯಾಕ ಹಿಂಗ ಅಂತ ಕೇಳ್ತಾನೆ ಕೇಳ್ತಾನ್ರಿ ಹೌದ್ರಿ ಅದಕ್ಕ ಅಂದಾರ ನೋಡಿದ ಹೆಣ್ಣಿನ ಮಾಯಾ ಪ್ರಕೋಪ ಅಂತ ಹೇಳಿ ಹೌದು ಹೌದ್ರಲ್ಲೇ ಪಕ್ಕ ಬತ್ತು ಇದು ಮಾಯಾದ ಜಾಲ ಹಾ. ಇದು ನಿನ್ನ ಜಾಲ ಅಲ್ಲ ಅದು ಅಲ್ಲ. ಮಾಯಾದ ಜಾಲ ಮಾಯವ ಝಾಲ ಇಲ್ಲಿ ನಿನಗ ನಾಯಿ ಕಡ್ದ ಕನಸಿನಾಗ ರಗತ್ ಹೋದಂಗಾಗೈತಿ ಹೋಗಿದ್ಲ? ಕರೆ ಹೋಗಿಲ್ಲ ಎದ್ದು ಕನಸಿನ ನೋಡ್ಬಿಡ್ದು ಹಂಗೈತಿ ಹಂಗೈತಿ. ಆಗ ಕನಸಿನಾಗ ನಾಯಿನ ಬಂದಿಲ್ಲ ಹುಡುಗಿನ ಬಂದತ್ತಿಲ್ಲ ಹುಡುಗಿ ಬಂದ ಹುಡುಗಿ ಹುಡುಗಿ ಬಂದ ಬಳಕ ನಿನ್ನ ವೀರ್ಯಸ್ಖಲನಾಗೈತಿ ಅಂದ್ರ ನೀನು ಕನಸಿನ್ಯಾಗ ಬಂದು ಹುಚ್ಚಿಡಿಸಿ ನಿನ್ನ ವೀರ್ಯಸ್ಖಲನ ಮಾಡ್ತೈತಿ ಅಂದ್ರ ಅದ್ರ ತಾಕತ್ ಎಟ್ಟಿರ್ಬೇಕು ಹೇಳು ಅವರ ಬುಲೆಟ್ ಹೆಣ್ಣಿಂದು ಬರೀ ಕನಸಿನ್ಯಾಗ ಬಂದು ಹುಚ್ಚಿಡಿಸೈತಿ ಹೌದು ಮತ್ತೆ ಹೌದು. ಅಲ್ಲ ಇದು ಹೊರಗಲ್ಲ ಕನಸಿನ್ಯಾಗ ಹೌದ್ರಲ್ಲೇ ತಮ್ಮ ಹೌದು ಆ ವೀರ್ಯಸ್ಖಲನ ಆಗೈತಿ ಅಂದ್ರ ಅದು ಯಾವ ಕಡೆ ಬರ್ತೈತಿ ಅನ್ನೋದು ಬ್ರಹ್ಮ ನಾಡಿ ಹಿಡದ ಹೌದು ಬರ್ತೈತಿ ಹೌದ್ರಿ ಗೊತ್ತಿದೆ ಅದೇ ರೀತಿಯಾಗಿ ಯಾವ ನಮ್ಮ ತಂದೆ ಸ್ವರೂಪಿ ಆದಂಥವ್ರು ರಕ್ಷಕ ಅವರು ನಮ್ಮ ಮೈಂದ್ರಿಗಿ ಗ್ರಾಮದವರು ಅವರಾದರೆ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಾರ. ನಮ್ಮ ಮೈಂದ್ರಿಗಿ ಗ್ರಾಮದ ಶಿವಚಲೇಶ್ವರ ಅವರ ಮಾಡುವಂಥ ಕಾರ್ಯದೊಳಗಾಗಲಿ ಕಾಯಕದೊಳಗಾಗಲಿ ಅಷ್ಟೈಶ್ವರ್ಯ ಕೊಟ್ಟ ಕಾದ ಕಾಪಾಡ್ಲೆ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದು. ಹೋಗಿ ತಂಗಿ ತಮ್ಮ ಏನಾಯ್ತು ಇದು ಮಾಯಾದ ಒಳಗ ಬಿತ್ತಪ್ಪ ಅಂತಂದ್ರೆ ಇವೆಲ್ಲ ಆಗ್ಲಕತ್ತ. ಹೌದು ಹೌದ್ರಿ ಇದು ಯಾವಾಗ ಮಾಯಾ ಯಾವಾಗ್ರಿ ನೀ 10 ವರ್ಷದ ಕೂಸಿದ್ದಾಗ ನಿನಗ ಅವಾಗ ಅದು ಮಾಯಾ ಕನಸು ಬಿದ್ರು ಕಡಿಯಾಕ ಆಗಂಗಿಲ್ಲ. ಹೌದ್ರಿ 21 ವರ್ಷ ನಿನಗ ದಾಟಿದ ಬಳಕ ಇವೆಲ್ಲ ಕಡಿಯಾಕ ಆಗ್ಲಕತ್ತಾವ. ಹೌದು ಹೌದ್ರಿ ಯಾಕ ಕಡಿಯಾಕ ಆಗ್ತಾವು ಯಾಕೆ ತಂಗಿ ತಮ್ಮ ಹಾ ವಯ್ಯ ಆಗ್ಬೇಕಲ್ಲ ತುಂಬಬೇಕಲ್ಲ ವಯಸ್ಸು ತುಂಬಬೇಕಲ್ಲ. ಹೌದು ಹೌದ್ರಲ್ಲೇ ಒಂದು ವರ್ಷದೊಳಗ ದಿವಸ 365 ದಿವಸ ಅದಾವ. ಹೌದ್ರಿ 365 ತುತ್ತ ಅನ್ನ ನೆಲದಾಗ ಒಂದ್ ಹನಿ ರಕ್ತ ತಯಾರಾತ್ರಿ ಅಂತ 365 ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ಎಂದು ತಯಾರಾತು ಅಂತ 365 ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು. 21 ವರ್ಷ ಪ್ರಾಯಕ್ಕೆ ಬಂದಿ ಬಂದ್ರಲ್ಲ 21ಕ್ಕೆ ಅದಕ್ಕ ತಮ್ಮ ಹಿರಿಯರು ಒಂದ್ ಅಗದ ಮಾಡ್ತಾರ. ಏನ್ ಮಾಡ್ತಾರ್ರಿ ರೈತರ ಮನಿ ಒಳಗ ಕ್ವಾಣಾದ ಸಾಕಿದ್ರಂದ್ರ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಏನ್ ಮಾಡ್ತಾರ್ರಿ ನಮಗ ತಿನಿಸಿ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಹೌದಾ
ಕ್ವಾಣ ಮಂದಿ ಹೊಲದಾಗ ಬಾಳ ಓಟ ಮಾಡ್ಲಾಯ್ತಂದ್ರ ಕೊಳ್ಳಾಗ ಒಂದ್ ಲೊಳ್ಳಾಗುದ್ದಿ ಕಟ್ಟತಾರ. ಕಟ್ತಾರಲೆ ಯಾಕೆ ಕಟ್ಟತಾರೋ? ಯಾಕ್ರಿ? ಮಂದಿ ಹೊಲಕ್ಕೆ ಹೋಗಿದ ಮಂದಿ ಬೇಲಿಗೆ ಬಾಯಿ ಹಚ್ಚಬಾರ್ದತಿ ಕೊಳ್ಳಾಗ ಲೊಳ್ಳಾಗುದ್ದಿ ಕಟ್ಟತಾರ. ಕಟ್ತಾರಲೆ ಅದಕ್ಕ ಇದು ಮೊದಲಿದ ಬಂದತಿಲ್ರಿ ಬಸು ಇದಕ್ಕೆ ಸೊಕ್ಕ ಬತ್ತಪ್ಪ ಅಂತಂದ್ರೆ ಇದು ಅಲ್ಲದ ಕೆಲಸ ಮಾಡ್ಲಾಕೈತಂದ್ರೆ ಏನ್ ಮಾಡ್ತಾರ್ರಿ? ಮಂದಿ ಹೊಲಗೋಟ್ ಹೋಗಿ ಮಂದಿ ಹೆಣ್ಮಕ್ಳನ್ನ ಕಾಡಿ ಎಲ್ರಿ ಕಾಗಾಡಿ ತರ್ಲಾಕತ್ತಂದ್ರ ಹೌದು ಮನಿ ಹಿಡ್ಕೊಂಡು ಬೀಳತ್ ಹೇಳಿ ಇದ್ರ ಕೊಳ್ಳಾಗತ್ತಂದ ನನ್ನ ಗಂಟ್ ಹಾಕ್ಯಾರ. ಹೌದು ಹೌದು ಖರೆ ಐತಿ. ಚಲೋ ಹಾಕ್ಯಾರವ ಏನ್ ಹೇಳಿ ನಮಗ್ ಹೇಳ್ತಾನ ನಾವು ಚತ್ಯಾನ ಬಸ್ ಎಲ್ಲಿ ತಿರುಗುತ್ತ ತಿರುಗಲಿ ಸಂಜೆ 8 ಡಿಪೋ ಕಾಜರ್ಬೇ ತಿರ್ಗಕ್ಕೆ ನಾಲ ತಿರ್ಗವ್ನಿ ನೋಡಿ. ನಾ ಬರೋಕಿತ್ತ ಮೊದಲ ಬಾರಕ್ ಬಾ, ದೋನಿಗೆ ಬಾ, ತೀನಿಗೆ ಬಾ, 4ಕ್ಕೆ ಬಾ. ನಿನಗೆ ಕೇಳವ್ರು ಇದ್ದಿದ್ದಿಲ್ಲ, ಓನ್ ಹಾಯತ್ತ ನಿನ್ನ ಪೂಚಾವ್ರು ಇದ್ದಿದ್ದಿಲ್ಲ, ನಿಮ್ಮ ಅಪ್ಪ ಹಿಂದೆ ಗೀಚವ್ರು ಇದ್ದಿದ್ದಿಲ್ಲ. ಯಾರು ಇಲ್ಲ ಯಾವಾಗ ತಮ್ಮ ನಾವು ಬಂದಿವ್ ನೋಡು ಬಂದ್ ಬೆಳಗ ಚತ್ಯಾನ ಎಲ್ಲಿ ತಿರುಗು ಸಂಜೆ 8 ನೀನ ಮನೆಗಿರ್ಬೇಕು. ಸೀದಾ ಸಾಪ್ ಇರ್ಬೇಕಿಲ್ಲ ಇರ್ಲಿಕ್ಕಂದ್ರ ಚಲ ಜಯಂತಿ ತಿರಗ ಹಾಸಿಗೆ ಹನುಮಪ್ಪನ ಗುಡಿ ಹನುಮಾನ್ ದೇವ್ರ ಗುಡಿಗೆ ಬಂದ್ರ ಮಕ್ಳಿಗೆ 3 ಮಂದಿ ಹೇಳತ್ತೇರಿ ಏನತ್ತೇಳಿ ನೀರಿನ ಹೆಣ್ಣಿತ್ತಂದ್ರೆ ನೀರಿನ ಮೇಲೆ ಯಾರೇ ಬರ್ದಾರೇನು ಸಣ್ಣ ಮಾತಲ್ಲದ ಅವ ಕೇಳುದು. ನೀರಿನ ಮ್ಯಾಲ ಅಕ್ಷರ ಮೂಡಂಗಿಲ್ಲ ಅಂದ್ರೆ ನೀರಿನ ಮ್ಯಾಲ ಯಾರೇ ಬರದಾರೇನು ಅಂತ ಕೇಳ್ತಾನು. ತಮ್ಮ ನಿನ ಒಂದು ಮಾತು ಹೇಳ್ತಾನೆ ಕೇಳು. ಹೇಳ್ರಿ ಬಸೋದ. ಈಗ ನಾವು ಮಾತಾಡೋ ನಾಲಿಗೆ ಐತಿ ಐತ್ರಲ್ಲ, ಈ ನಾಲಿಗೆ ಜರ್ಕರ್ ಒಣಾದಿತ್ತಂದ್ರ ಅದ್ರ ಮ್ಯಾಲ ಬರಿಲಾಕ ಬರಂಗಿಲ್ರಿ. ನಮ್ಮ ಉಚ್ಚಾರ ನೆಟ್ಟಗ ಆಗಂಗಿಲ್ಲ. ಮಾತ ನಾಲಿಗೆ ಜರ್ಕರ್ ಎಲ್ಲಾ ಅಂಟು ಹೊಡೆದಿತ್ತಂದ್ರ ನಾಲಿಗೆ ಮ್ಯಾಲ ನೀರಂಬ ವಸ್ತು ಇರ್ಲಿಕ್ಕಂದ್ರ ಮನುಷ್ಯಾಗ ಮಾತು ಬರಂಗಿಲ್ಲ, ಶಬ್ದ ಉಚ್ಚಾರ ಆಗಂಗಿಲ್ಲ. ಆಗ ನಾಲಿಗೆ ಮ್ಯಾಲ ನೀರ್ ಆಡ್ತಿತ್ತಂದ್ರ ಮಾತ್ರ ಶಬ್ದಗಳ ಉಚ್ಚಾರ ಆಗತಾವ, ಆ ಮಾತುಗಳು ಬರ್ಲಾಕತ್ತಾವ. ಹಂಗ ನಾಲಿಗೆ ಮ್ಯಾಲ ನೀರ್ ಐತಿ, ನೀರ್ ಆಡ್ತತಿ ನಾಲಿಗೆ ಮ್ಯಾಲ. ಆ ನಾಲಿಗೆ ಮ್ಯಾಲ ನೀರ್ ಆಡ್ತತಿ, ನೀರಿನ ಮ್ಯಾಲ ಬರದಾಳ ಒಬ್ಬಾಕಿ. ಯಾವ ನಮ್ಮ ಕಾಳಿಕಾದೇವಿ ನಿಮ್ಮ ಕಾಳಿದಾಸನ ನಾಲಿಗೆ ಮ್ಯಾಲ ಬರದಾಳ. ನಾಲಿಗೆ ತೆರೆದು ಕೂತಾನ ತೆಳಗ. ಅವ ಬಾಳ ಮಳ್ಳಿದ್ದ. ಯವ್ವ ನನಗ ವಿದ್ಯಾ ಬುದ್ಧಿ ಇಲ್ಲ ಆಗೈತಿ, ನನಗ ವಿದ್ಯಾ ಬುದ್ಧಿ ಬೇಕಂದ್ರ ನೀನ ಏನ್ರ ವಿದ್ಯಾ ಬುದ್ಧಿ ಕೊಡ್ಬೇಕಂದ. ಅವ ಕಾಳಿಕಾ ಇದ್ದಕ್ಕಿ ಏನು ಬೇಕಾಗೈತಿ ನಿನಗ ಅಂದಾಗ ವಿದ್ಯಾ ಬುದ್ಧಿ ಕೂಡ ಅಂದಾಗ ಆಯ್ತು ಬಾ ನಾಲಿಗೆ ತೆರಿ ಹೊರಗಂದಾಗ ನಾಲಿಗೆ ತೆರಿ ಅಂದಾಗ ಅವಾಗ ಅವನ ನಾಲಿಗೆ ಮ್ಯಾಲ ಬರ್ದಾಳ. ನಾಲಿಗೆ ಮ್ಯಾಗ ನೀರ್ ಆಡ್ತೈತೋ ಏನ್ ಎಲ್ಲೋ ನಾಲಿಗೆ ಮ್ಯಾಗ ನೀರ್ ಆಡ್ತೈತಿ, ನೀರಿನ ಮ್ಯಾಲ ಬರ್ದಾಳ ಅಂದ್ರ ನಮ್ಮವ್ ದೊಡ್ಡಕಿ ನಿಂದೇನು ಇಲ್ಲೋ ನನ್ನ ತಂಗಳು. ಹೌದ್ರಿ ಹಿಂದೇನೈತೋ ನೀನ ಕುಡಿ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಮಹಾಭೂತ ಶರೀರ
ಒಂದು ಮಾತಂದ ಏನಂದವ ಬಿಟ್ಟು ಹೆಣ್ತಿನ ಆಳಕ್ ನಾ ಏನ ಸ್ವಟ್ಟ ರಾಮನ ಅಂದಾರ ಈ ಮಾತಂದ ಕೇಳಿ ಏನ್ ಮಾಡ್ಯಾನ ಪಾರ್ವತಿ ಬಾಂಧಳು ಆಕಿ ಸೀತಾ ಅಲ್ಲ ಅನ್ನೋದು ಕಂಡು ಹಿಡಿದಿ ಹೇಳ ಮತ್ತ ಬರೇ ಒಂದು ಅರಿವಿ ತೊಳಿ ಮನುಷ್ಯನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಅಡವಿ ಕಳಿಸ್ತಿ ಅಂದ್ರೆ ನಿನಗೇನು ಶಾನೆ ಅನ್ಬೇಕು ಏನ ಮಳ್ಳ ಅನ್ಬೇಕು ಏನು ದಡ್ಡ ಅನ್ಬೇಕು ಹೌದ್ರಲ್ಲ ನಿನಗ ನಿನ್ನ ಬುದ್ಧಿಯನ್ನು ಲದ್ದಿ ತಿಲ್ಲಕ್ ಹೋಗಿತ್ತು ಹೋಗಿ ಯಾವ ಕಡೆ ಶಾನೆ ನೀನು ಎಲ್ಲಿ ಎದಾಗ ಶಾನೆ ಹೌದು ಏಕೋ ಚಿತ್ತವನ್ನ ಮಾರಿಚ ಅನ್ನುವಂತ ಜಿಂಕಿ ರಾಕ್ಷಸ ಐತೆ ಅನ್ನೋದು ನಿಮ್ಮ ಅಪ್ಪಗ ತಿಳಿದಿಲ್ಲ ತಿಳಿದಿಲ್ಲ ಆಕೆ ಹೆಣ್ತಿ ಜಿಂಕಿ ಬೇಡ ಅಂದ್ಲೆ ನಾಯಿ ಕುಣ್ಣಿಗತ್ತೆ ಓಡಿ ಹೋಗಿದ್ದೆ ಅದ್ರ ಹಿಂಬಾಲ ಹೋಗ್ಯಾನ ನಾ ಈ ಕಡೆ ಓಡಿ ಹೋದ್ರೆ ನಾನು ಹೆಣ್ತಿನ ಬಂದ ರಾವಣ ಹೋಯ್ತ ಅನ್ನೋದು ನಿನಗೆ ಜ್ಞಾನ ಇತ್ತ ಇಲ್ಲ ಇರ್ಬೇಕಾಗಿದ್ದಾರ ಈ ಜ್ಞಾನ ಇದ್ದು ಯಾಕೆ ಹೋದೆ ಯಾಕೆ ಹೋದಿ ನಿನಗೆ ಎಲ್ಲ ತಿಳಿತೈತಲ್ಲ ನಾ ಮಾಡ್ಕೊಂಡು ಹೇಳ್ತೀನಿ ಅತ್ತವನ ಕೈಯಾಗ ತಗೊಂಡು ಹೋಗಿ ನಾ ಈ ಕಡೆ ಹೋಗ್ತಾನ ಹೋದೇನ ಹೋದೇನು ಕೇಳಬಾರ್ದು ಕೇಳಿದ್ವಿ ಅಂದ್ರೆ ತಟಕ ಬಿದ್ದಿತ್ತು ಮಕ್ಕಳ್ರೆ 3 ಮಂದಿ ಹೌದು ಹೌದು ನಾ ಕೇಳಿದಕ್ಕೆ ಮೊದಲು ನೆಟ್ಟಿಗೆ ಜವಾಬ್ ಹಾಕೋತ ಬರ್ಲಿ ರಾಮದೇವ ದೊಡ್ಡ ಮಂದಿ ಮತ್ತ ಒಳಗೊಂದು ಸುದ್ದಿ ಹೇಳೇನ್ರಿ ಹೆಂಗ್ರಿ ಏಕ ಪತಿವ್ರತ ಇದ್ದತ್ತವ ಏಕ ಪತಿವ್ರತ ಒಂದೇ ಅಂದ್ರೆ ಏಕೋ ಏನು ಏಕ ಪತ್ನಿವ್ರತ ಒಂದ ಹೆಣ್ತಿ ಮ್ಯಾಲ ಇರಾವ ರಾಮ ಒಂದ ಹೆಣ್ತಿ ಮ್ಯಾಲ ಇರಾವ ಮಂದಿ ತಮ್ಮ ಆವಾಗಿನ ಮಂದಿ ಪದ್ಧತಿ ಹೆಂಗಿತ್ತು ಹೆಂಗ ಈಗ ನೀವ ಕೊಡುವಂತ ಆಣಿಗಳು ಹೆಂಗ ಹೆಂಗ ಇವು ಗಳಿಗೆ ಆಣಿಗಳು ನೀವು ಮಾಡುವ ಆಣಿಗಳು ಹೌದು ಹೆಂಗ ಆಣಿ ಹೆಂಗವ ಆಯ್ತು ತೋರಿ ನಾವು ಇನ್ನು ಮುಂದೆ ಈಗ ನೋಡ್ರಿ ನೀವು ಆ ಕಾಂಗ್ರೆಸ್ದವ್ರಿಗೆ ಓಟ್ ಹಾಕೋದಿತ್ತಂದ್ರ ಅವ್ರು 2,000 ರೂಪಾಯಿ ತಗೊಂಡ್ ನಾವ್ ನಿಮ್ಗೆ ಹಾಕ್ತಿವ್ರಿ ತಗೋರಿ ನಮ್ಮ ಆಣಿ ನಿಮ್ಗ ಓಟ್ ಹಾಕ್ತಿವ್ರಿ ಕಾಂಗ್ರೆಸ್ದವ್ರು 2,000 ರೂಪಾಯಿ ಕ್ವಾಟಿಕೇಶನ್ ಬಿಜೆಪಿ ಅವ್ರು ಬಂದ್ರಂದ್ರ ನಾವ್ ನಿಮ್ಗ ಓಟ್ ಹಾಕ್ತಿವ್ರಿ ಇವ ಆಣಿ ಕೈ ಮುಟ್ಟಿ ನಾವ್ ಕೈ ಮುಟ್ಟಿ ಆನಿ ಮಾಡ್ತೀವಿ ಇವು ಎದಕ್ಕ ಹೊಟ್ಟೆ ಉಪಜನಕ್ಕೆ ನಾವು ಆನಿ ಮಾಡ್ಕೊಳಕತ್ತೀವ ಅವ್ರು ಬರ್ನ ಅವ್ರು ಸೇರೋದು ಅದು ಇದು ನರಮಾನವ್ರಿಗೆ ಕರ್ಮ ತುಂಬಬೇಕಲ್ಲ ಕರ್ಮ ತುಂಬಿಕೊಳ್ಳಕು ಆನಿ ಮಾಡ್ಕೊಳ್ತೀವಿ ಈ ಆನಿ ಬ್ಯಾರೆ ಇದು ಬೇರೆ ಏನು ಇನ್ನೊಂದು ಅದು ಹೆಂಗ ಅವಾಗ ಮೊದಲ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಆಣಿ ಅಂತವ ಹೆಂಗ ಒಮ್ಮೆ ಆಣಿ ತೊಟ್ರಪ್ಪ ಅಂದ್ರ ಅದು ಹೊಳ್ಳದ ತಮ್ಮ ಪ್ರಾಣ ಕೊಡ್ತಿದ್ರು ಖರೆ ಆ ಆಣಿ ಅವ್ರು ಭಂಗ ಮಾಡ್ತಿದ್ರು ಅದ್ರಂತೆ ನಡೀತಿದ್ರು ನೀ ಏನಂದಿ ರಾಮದೇವ ಏಕ ಪತ್ನಿ ವ್ರತ ಮತ್ತೊಬ್ಬರ ಮಂಚಕ ಕಾಲಿಡಾವ ಅಲ್ಲ ರಾಮದೇವ ತಮ್ಮ ಮತ್ತೊಬ್ಬರ ಹೆಂಗಸರ ಮೈ ಮುಟ್ಟುವುದೇನ ಮತ್ತೊಂದು ಹೆಂಗಸರ ಮನಿ ಒಳಗೆ ಹೋಗಿ ಮತ್ತೊಂದು ಹೆಣ್ಮಕ್ಕಳ ಮಂಚಕ ಕಾಲಿಟ್ರ ಅವ್ರ ಹೋಗಿ ಅವ್ರನ್ನ ಮುಟ್ಟಿದ ಹಂಗಾದ್ರ ಹೌದು ಮುಗಿದು ಹೋಯ್ತು ಜಗದಾರೆ ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾರ ಚಂದ್ರಸೇನಿ ಮಂಚಕ್ಕೆ ಹೋಗಿ ಕಾಲಿಟ್ಟಿ ಏಕ ಪತ್ನಿ ವ್ರತ ನೀ ಹೆಂಗಾದಿ ಮತ್ತೊಬ್ಬರ ಹೆಂಗಸರ ಮಂಚಕ ಕಾಲಿಡಾವ್ ನೀ ಹೆಂಗ ಏಕ ಪತ್ನಿ ವ್ರತ ಆದಿ ಆಗುದಿಲ್ಲ ಯಾಕ ಯಾಕಾದಿಪ್ಪ ಒಳಗ